ಪ್ರಾರಂಭೋತ್ಸವ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳು, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಆದಂಥ ಡಿ ಕೆ ಶಿವಕುಮಾರ್ ಅವರೇ, ಹಿರಿಯರು ಸಾರಿಗೆ ಸಚಿವರು ಆದಂಥ ಶ್ರೀ ರಾಮಲಿಂಗಾರೆಡ್ಡಿ ಅವರೇ, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾದಂಥ ಶ್ರೀ ಮಧು ಬಂಗಾರಪ್ಪ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ಅಮೋದಿತ್ ಅವರೇ, ಪ್ರಾಥಮಿಕ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಶ್ಮಿ ಮಹೇಶ್ ಅವರೇ, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿ ಸ್ನೇಹಿತರೇ, ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಈ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಪ್ರೀತಿಯ ಶಾಲಾ ಮಕ್ಕಳೇ, ಇತರ ಎಲ್ಲ ಸ್ನೇಹಿತರೇ, ಮಾಧ್ಯಮದ ಗೆಳೆಯರು, 2025-26ನೇ ವರ್ಷ ಈಗಾಗಲೇ ಪ್ರಾರಂಭ ಆಗಿದೆ. ಏಪ್ರಿಲ್ 1ನೇ ತಾರೀಕಿನಿಂದ ಆರ್ಥಿಕ ವರ್ಷ ಪ್ರಾರಂಭ ಆಗ್ತದೆ. ಜೂನ್ ತಿಂಗಳಿಂದ ಶೈಕ್ಷಣಿಕ ವರ್ಷ. ನಾವು ಮೇ ಕೊನೆಯ ಭಾಗದಲ್ಲಿದ್ದೇವೆ. ಇವತ್ತಿಂದ ಶಾಲೆಗಳು ಪ್ರಾರಂಭ ಆಗ್ತಾ ಇದೆ. ಮಧು ಬಂಗಾರಪ್ಪನವರು ನನಗೆ ಈ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಒತ್ತಾಯ ಮಾಡಿದರು. ನಾನು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಒಪ್ಪಿಕೊಂಡೆ. ಕಾರಣ ಯಾಕಪ್ಪ ಅಂತಂದರೆ, ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ಈ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ಅಂತಂದರೆ ಸರ್ಕಾರ ಎಲ್ಲರಿಗೂ ಶಿಕ್ಷಣವನ್ನು ಕೊಡಬೇಕು. ಇದು ಸರ್ಕಾರದ ಜವಾಬ್ದಾರಿ. ಯಾರು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರದು. ಯಾಕಂತಂದ್ರೆ ಶಿಕ್ಷಣ ಬರೀ ಜ್ಞಾನ ಕೊಡ್ತಕ್ಕಂಥ ಕ್ಷೇತ್ರ ಅಲ್ಲ, ಅದು ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥದ್ದು. ಪ್ರತಿಯೊಬ್ಬರು ಕೂಡ ನಾವು ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಶಿಕ್ಷಣವನ್ನು ಪಡ್ಕೊಳ್ಳೇಬೇಕು. ಶಿಕ್ಷಣ ಪಡ್ಕೊಂಡ್ರೆ ನಮ್ಮ ಜ್ಞಾನ ವಿಕಾಸ ಆಗ್ತದೆ. ನಾವು ಮುಂದಿನ ಈ ದೇಶದ ಸಮಾಜಕ್ಕೆ
ಆಸ್ತಿ ಆಗ್ತೀವಿ, ಸ್ವಾಭಿಮಾನ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಆಗ ಮಾತ್ರ ನಾವು ಉತ್ತಮ ವ್ಯಕ್ತಿಯಾಗಿ ಸಮಾಜದಲ್ಲಿ, ಸಮಾಜದ ಆಸ್ತಿಯಾಗಿ ಇರಲಿಕ್ಕೆ ಸಾಧ್ಯ. ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ನಾವು ಹುಟ್ಟಿದ ಮೇಲೆ ಸಮಾಜ ನಮಗೇನು ಮಾಡ್ತು ಅನ್ನೋದಕ್ಕಿಂತ ನಾವು ಸಮಾಜಕ್ಕೆ ಏನು ಮಾಡಿದ್ದೇವೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣ ಆಗಲೇಬೇಕು. ನಿಮಗೆ ಒಂದು ಉದಾಹರಣೆಯನ್ನು ಕೊಡಬೇಕು ಅಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದಲಿತ ಸಮುದಾಯದಲ್ಲಿ ಹುಟ್ಟಿದ್ರು. ಅವರು ಈ ದೇಶ ಕಂಡಂತ ಮಹಾನ್ ವಿದ್ವಾಂಸರಲ್ಲಿ ಒಬ್ಬರು ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ತೀವಿ. ಆದ್ರಿಂದ ಪ್ರತಿಭೆ ಇದೆಯಲ್ಲ, ಪ್ರತಿಭೆ ಯಾರ ಸೊತ್ತು ಅಲ್ಲ. ಅವಕಾಶಗಳು ಸಿಕ್ಕಿದ್ರೆ ಎಲ್ಲರೂ ಕೂಡ ಪ್ರತಿಭಾವಂತರಾಗಲಿಕ್ಕೆ ಸಾಧ್ಯ. ಈಗ ನಾವು SSLC-ನಲ್ಲಿ, PUC-ನಲ್ಲಿ ಹೆಚ್ಚು ಅಂಕಗಳನ್ನು ತಗೊಂಡಿದ್ದವರಿಗೆ ಅಥವಾ 100ಕ್ಕೆ 100 ಅಂಕಗಳನ್ನು ತಗೊಂಡವರಿಗೆ ಅವರಿಗೆ ಸನ್ಮಾನವನ್ನು ಮಾಡಿದ್ದೇವೆ. ಯಾರು ತಿಳ್ಕೋಬಾರದು. ಪ್ರತಿಯೊಬ್ಬರಿಗೂ ಕೂಡ ಸಾಮರ್ಥ್ಯ ಇದೆ. ಪ್ರತಿಯೊಬ್ಬರಿಗೂ ಕೂಡ 100ಕ್ಕೆ 100 ಅಂಕಗಳನ್ನು ತಗೊಳ್ಳಿಕ್ಕೆ ಶಕ್ತಿ ಇದೆ. ಆದ್ರಿಂದ ಎಲ್ಲರೂ ಪ್ರಯತ್ನ ಮಾಡಬೇಕು ಅಷ್ಟೇ. ಪ್ರಯತ್ನ ಮಾಡಿದ್ರೆ, ಸಮಾನ ಅವಕಾಶಗಳು ಸಿಕ್ಕಿದ್ರೆ ಈ ಸಾಮರ್ಥ್ಯ ಎಲ್ಲರಿಗೂ ಕೂಡ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದ್ಯೆ ಸಿಕ್ಕಿದ್ರಿಂದ, ಅವರು ಜ್ಞಾನ ಪಡ್ಕೊಳ್ಳೋದ್ರಿಂದ ಈ ದೇಶಕ್ಕೆ ಬೇಕಾದಂಥ ಸಂವಿಧಾನವನ್ನು ಕೊಡಲಿಕ್ಕೆ ಸಾಧ್ಯ ಎಂದು ಇದನ್ನು ನಾವೆಲ್ಲರೂ ಕೂಡ ಮರೆಯಬಾರದು. ಅದಕ್ಕೋಸ್ಕರವೇ ಪ್ರತಿಯೊಬ್ಬರಿಗೂ ಕೂಡ ಸಂವಿಧಾನ ಗೊತ್ತಾಗಬೇಕು. ಸಂವಿಧಾನದ ರೀತಿಯ ಸರ್ಕಾರ ನಡೆಯಬೇಕು. ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ಹಕ್ಕುಗಳು ಎಲ್ಲರಿಗೂ ದೊರೆಯಬೇಕು. ಜೊತೆಗೆ ಡ್ಯೂಟಿಗಳು ಕೂಡ ಗೊತ್ತಾಗಬೇಕು, ಜವಾಬ್ದಾರಿಗಳು ನಮ್ಮ ಸಂವಿಧಾನದ ಪ್ರಿಯಾಂಬಲ್ನಲ್ಲಿ ಇಡೀ ಸಂವಿಧಾನದ ಮುಖ್ಯಾಂಶ, ಸಾರಾಂಶ ಆ ಪ್ರಸ್ತಾವನೆಯಲ್ಲಿ ಇದೆ. ಅದಕ್ಕೋಸ್ಕರ ನಾವು ಅಧಿಕಾರಕ್ಕೆ ಬಂದ ಮೇಲೆ ಈ ಸಾರಿ ಪ್ರತಿ ಶಾಲೆಯಲ್ಲೂ ಕೂಡ, ಸರ್ಕಾರಿ ಶಾಲೆಗಳಲ್ಲಿ ಸಂವಿಧಾನವನ್ನು ಎಲ್ಲ ಶಾಲೆಗಳಲ್ಲಿ ಸಂವಿಧಾನದ ಪ್ರಸ್ತಾವನೆಯನ್ನು ಓದಲೇಬೇಕು. ಯಾರೋ ಇಲ್ಲಿ ಬಂದು ವಾಯ್ಸಾಟ ಮಾತ್ರ ಹೇಳಿದ್ದಾರೆ. ಒಂದೇ ಕ್ಲಾಸ್ ನಾನು ಕೇಳಿದೆ, ನಿಮ್ಮ ಅಮ್ಮ ಏನ್ ಮಾಡ್ತಾ ಇದ್ರು, ನಿಮ್ಮ ಅಪ್ಪ ಏನ್ ಮಾಡ್ತಾ ಇದ್ದಾರಪ್ಪ ಅಂತ. ಅವ್ರು ಹೇಳಿದ್ರೆ, ನಮ್ಮ ಅಪ್ಪ ಬಟ್ಟೆ ಅಂಗಡಿ ಇಟ್ಟಿದ್ದಾರೆ, ಬಟ್ಟೆ ವ್ಯಾಪಾರ ಮಾಡ್ತಾರೆ. ನಮ್ಮ ತಾಯಿ ಶಾಲಾ ಶಿಕ್ಷಕಿಯಾಗಿದ್ದಾರೆ. ನೋಡಿ, ಈಗ ಅವರಿಗೆ ಸಂವಿಧಾನ ಕರಗತ ಆಗಿದೆ. ನಿಮ್ಮೆಲ್ಲರಿಗೂ ಕೂಡ ಸಂವಿಧಾನ ಕರಗತ ಆಗಬೇಕು. ಇಡೀ ದೇಶದ ಜನರಿಗೆ ಸಂವಿಧಾನ ಕರಗತ ಆಗಬೇಕು. ಆಗ ಮಾತ್ರ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಸಹಬಾಳ್ವೆ ಇದನ್ನ ಮಾಡಲಿಕ್ಕೆ ಸಾಧ್ಯ. ನಮ್ಮ ದೇಶ ಹೇಳಿ ಕೇಳಿ
ಸಮಸ್ಯೆ ಇದೆ. ಈ ವರ್ಗ ಮತ್ತೆ ಜಾತಿ ಇರೋದ್ರಿಂದ ನಾವೆಲ್ಲರೂ ಕೂಡ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಸಂವಿಧಾನದ ಉದ್ದೇಶ. ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು, ಎರಡು ಹೋಗಿ ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು. ಈ ದಿಶೆಯಲ್ಲಿ ನಾವು ಎಲ್ಲರೂ ಕೂಡ ಪ್ರಯತ್ನವನ್ನು ಮಾಡಬೇಕು. ಈಗ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಎಲ್ರಿಗೂ ಕೂಡ ಸಮಾನವಾದಂತಹ ಶಿಕ್ಷಣವನ್ನು ಕೊಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಮಧು ಬಂಗಾರಪ್ಪನವರು ಅವರು ಮಾತನಾಡುವಾಗ ಹೇಳಿದ್ದಾರೆ, ನಾವು ಏನೇನು ಮಾಡಿದ್ದೀವಿ ಅನ್ನೋ ಕಾರ್ಯಕ್ರಮಗಳನ್ನೆಲ್ಲ ಹೇಳಿದ್ದಾರೆ. 2 ವರ್ಷದಲ್ಲಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ಏನೇನು ಮಾಡಿದ್ದೀವಿ ಅಂತ. ನಾನು 94ರಿಂದ 99ವರೆಗೆ ಹಣಕಾಸು ಮಂತ್ರಿಯಾಗಿದ್ದೆ. ಸುಮಾರು 80,000 ಜನ 80,000ರಿಂದ 90,000 ಜನ ಶಿಕ್ಷಕರ ಕೊರತೆ ನಾನು ಗೋವಿಂದೇಗೌಡರು ಆ ಕಾಲದಲ್ಲಿ ಪ್ರಾಥಮಿಕ ಶಿಕ್ಷಣ ಸಚಿವರಾಗಿದ್ದರು. ಗೋವಿಂದೇಗೌಡರಿಗೆ ಹೇಳಿದೆ, ನಾನು ಪ್ರತಿ ವರ್ಷ 20,000 ಉಪಾಧ್ಯಾಯಗಳಿಗೆ ನಾನು ಮಂಜೂರಾತಿಯನ್ನು ಕೊಡ್ತೇನೆ. 5 ವರ್ಷದಲ್ಲಿ 1,00,000 ಉಪಾಧ್ಯಾಯರನ್ನು ನೇಮಕ ಮಾಡಬೇಕು ಅಂತ ಹೇಳಿದೆ. ಯಾಕಂತಂದ್ರೆ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದ್ದರೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಕಷ್ಟ ಆಗ್ತದೆ. ಆಗ 5 ವರ್ಷದಲ್ಲಿ 94ರಿಂದ 99ರವರೆಗೆ ನಾನು ಹಣಕಾಸಿನ ಮಂತ್ರಿಯಾಗಿರುವಾಗ 1,00,000 ಉಪಾಧ್ಯಾಯರನ್ನು ನೇಮಕ ಮಾಡಬೇಕು. ₹1 ಲಂಚ ಇಲ್ಲದೆ ಗೋವಿಂದೇಗೌಡರು 1,00,000 ಉಪಾಧ್ಯಾಯರನ್ನು ನೇಮಕ ಮಾಡಿದ್ರು. ಅರ್ಥ ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ, ನಾನು ಯಾವಾಗ ಹಣಕಾಸಿನ ಮಂತ್ರಿ ಆಗಿದ್ದೀನಿ ಆ ಎಲ್ಲ ಕಾಲದಲ್ಲೂ ಕೂಡ ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ. ಈಗ 13ರಿಂದ 18ರವರೆಗೆ ನಾವು ಮುಖ್ಯಮಂತ್ರಿ ಆಗಿರುವಾಗ, ಆಮೇಲೆ ಈಗ 2023ರಿಂದ 25ರವರೆಗೆ ಇಲ್ಲಿವರೆಗೆ ಶಿಕ್ಷಣ ಕ್ಷೇತ್ರಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಈಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾಕಂದ್ರೆ ಎಲ್ಲೋ ಸಂವಿಧಾನ 12ರಿಂದ 13% ಶಿಕ್ಷಣ ಇದೆ. ಇವತ್ತು 80ಕ್ಕಿಂತ ಹೆಚ್ಚು ಶೇಕಡ ವಿದ್ಯಾವಂತರಾಗಿದ್ದಾರೆ. 12% ಇದ್ದು ಇವತ್ತು 81-82% ಆಗಿದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇನ್ನೂ ಎಲ್ಲರಿಗೂ ಶಿಕ್ಷಣವನ್ನು ಕೊಡ್ಲಿಕ್ಕೆ ಆಗಲಿಲ್ಲ. ಸಂವಿಧಾನ ಬಂದು 1950 ಜನವರಿ 26ನೇ ತಾರೀಕು 75 ವರ್ಷಗಳಾಗಿ. 75 ವರ್ಷಗಳಾದರೂ ಕೂಡ ಈ ದೇಶದ 140 ಕೋಟಿ ಜನರನ್ನು ಕೂಡ ವಿದ್ಯಾವಂತರನ್ನಾಗಿ ಮಾಡಲಿಕ್ಕಾಗಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದರಿಂದ 100ಕ್ಕೆ 100 ವಿದ್ಯಾವಂತರಾಗಬಾರದು. ಯಾರು ಕೂಡ ಶಾಲೆ ಬಿಟ್ಟು ಹೋಗಬಾರದು, ಮತ್ತೆ ಶಾಲೆಗೆ ಸೇರದೇ ಇರಬಾರದು. ಇದು ನಮ್ಮ ಉದ್ದೇಶ. ಮತ್ತೆ ನಮ್ಮ ಉದ್ದೇಶ ಇನ್ನೊಂದೇನಪ್ಪ ಅಂತಂದ್ರೆ, ಸರ್ಕಾರಿ ಶಾಲೆಗಳಲ್ಲಿ ಪ್ರವೇಶಾತಿ ಹೆಚ್ಚಾಗಬೇಕು. ಆ ಪ್ರವೇಶಾತಿ ಹೆಚ್ಚಾಗಬೇಕಾದ್ರೆ ನಾವು ಎಲ್ಲ ರೀತಿಯಲ್ಲಿ ಈಗ ಖಾಸಗಿ ಶಾಲೆಗಳಲ್ಲಿ ಯಾವ ಥರ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದೇ ರೀತಿ ನಮ್ಮ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಪ್ರಾಮಾಣಿಕ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಈಗ ನಾನು ಬಂದ ತಕ್ಷಣ, ಈ ಸಾರಿ ಬಂದ ತಕ್ಷಣ ವಾರಕ್ಕೆ 1 ಮೊಟ್ಟೆ ಕೊಡ್ತಾ ಇದ್ದೆ. ನಾನು
ನಾನು 2 ಮೊಟ್ಟೆ ಕೊಡ್ಲಿಕ್ಕೆ ಶುರು ಮಾಡಿದೆ. ಅಜೀಬ್ ದೀಪ್ ಪ್ರೇಮ್ದೀಪ್ ಫೌಂಡೇಶನ್ ಅವರು 5 ದಿನ 4 ದಿನ ನಾವು 2 ದಿನ ಅವರು 4 ದಿನ ಒಟ್ಟು 6 ದಿನ ಮೊಟ್ಟೆಯನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಮೊಟ್ಟೆ ಬದಲಿಗೆ ಬಾಳೆಹಣ್ಣು ಚಿಕ್ಕಿ ಕೊಡ್ತಕ್ಕಂಥ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ನಾವು ಮಕ್ಕಳು ಪೌಷ್ಟಿಕವಾಗಿರ್ಬೇಕು. ಪೌಷ್ಟಿಕವಾಗಿದ್ದರೆ ಯಾಕಂತಂದ್ರೆ ಹಸುವಿನಿಂದ ಕುಡಿತಕ್ಕಂಥ ಮಕ್ಕಳು, ಯಾಕಂದ್ರೆ ನಮ್ಮ ದೇಶದಲ್ಲಿ ಕೇಳಿ ಬಡತನ ಇದೆ, ಶ್ರೀಮಂತರಿದ್ದಾರೆ, ಬಡವರಿದ್ದಾರೆ. ಅದಕ್ಕೆ ನಾನು ಏನ್ ಮಾಡಿದೆ, ಹಿಂದೆ ಮುಖ್ಯಮಂತ್ರಿಯಾಗಿರುವಾಗ ಪ್ರತಿ ದಿನ 6 ಕೊಡಲಿಕ್ಕೆ ಪ್ರಾರಂಭ ಮಾಡಿದೆ. ಪ್ರತಿ ದಿನ 6 ಕೊಡಲಿಕ್ಕೆ. ಆಮೇಲೆ ಈಗ ಮೊಟ್ಟೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಅಷ್ಟೇ ಅಲ್ಲ, ಪಠ್ಯ ಪುಸ್ತಕಗಳು, ಸಮವಸ್ತ್ರಗಳು, ಶೂ ಮತ್ತು ಸಾಕ್ಸ್ ಅದನ್ನು ಕೂಡ ನಾವೇ ಮಧುಗಿರಿನಲ್ಲಿ ಒಂದ್ಸಾರಿ ಈಗ ಮಂತ್ರಿಯಾಗಿರ್ತಕ್ಕಂಥ ಸಹಕಾರ ಮಂತ್ರಿಯಾಗಿರ್ತಕ್ಕಂಥ ರಾಜಣ್ಣ ಹೇಳಿದ್ರು, ಸರ್ ನಮ್ಮ ಅನೇಕ ಜನ ಮಕ್ಕಳಿಗೆ ಬೈಕಾಲಲ್ಲಿ ಹೋಗ್ತಾ ಇದ್ದಾರೆ, ಚಪ್ಪಲಿನೂ ಇಲ್ಲ, ಶ್ರೀಮಂತರ ಮನೆಯಿಂದ ಬರ್ತಕ್ಕಂಥ ಮಕ್ಕಳು ಶೂ ಹಾಕೊಂಡು ಬರ್ತಾರೆ, ಯೂನಿಫಾರ್ಮ್ ಹಾಕೊಂಡು ಬರ್ತಾರೆ. ಇದಕ್ಕೆ ಈ ತಾರತಮ್ಯ ಇರಬಾರ್ದು, ಮಕ್ಕಳಲ್ಲಿ ತಾರತಮ್ಯ ಭಾವನೆ